307 ಅಟೆಂಪ್ಟಿವ್ ಮರ್ಡರ್, 302 ಅಂದ್ರೆ ಮರ್ಡರ್. 12 ದಿನ ಕಳೀತಾ ಇದ್ರು. ಇಲ್ಲಿ ತನಕ ಆಗಿದೆ ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡ್ತಾ ಇಲ್ಲ. ನಿಮ್ಮ ಶಾಸಕರೆಲ್ಲ ಕೂಡ ಗುಂಡಾಗಿರಿ ಮಾಡಿಕೊಂಡು ಗಲ್ಲುಗಳಲ್ಲಿ ಹಿಡ್ಕೊಂಡು ಯಾರು ಬೇಕಾದ್ರೂ ಕೊಂದಾಕಿದಂತ ಶಾಸಕರನ್ನ ಉಳಿಸುವಂತ ಕೆಲಸ ನಿಮ್ಮ ಸರ್ಕಾರ ಮಾಡ್ತಾ ಇದೆ. ನಾರಾ ಭರತ್ ರೆಡ್ಡಿ ಅವರು ಅವ್ರ ಮನೆಯನ್ನು ಸುಡ್ತೀನಿ, ಬಳ್ಳಾರಿಯನ್ನು ಭಸ್ಮ ಮಾಡ್ತೀನಿ, ಅವ್ರನ್ನ 307 ಸೆಕ್ಷನ್ ಹಾಕಿ ಇವತ್ತು ಅವರು 307 ಕೇಸನ್ನು ಕೂಡ ದಾಖಲೆ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಅವರು 307 ಅಂದ್ರೆ ಅಟೆಂಪ್ಟಿವ್ ಮರ್ಡರ್, 302 ಅಂದ್ರೆ ಮರ್ಡರ್. 302 ಅಲ್ಲ ಅವರೇ ಅಕ್ಯೂಸ್ಡ್. ನಾರಾ ಭರತ್ ರೆಡ್ಡಿ ಅವರು 307 ಕೂಡ ಅವರೇ ಅಕ್ಯೂಸ್ಡ್ ಆಗಿರೋ ಕಾರಣ ಇಲ್ಲಿ ತನಕ ಆಗಿದೆ. 12 ದಿನ ಕಳೀತಾ ಇದೆ. 12 ದಿನ ಕಳೀತಾ ಇದ್ರು. ಇಲ್ಲಿ ತನಕ ಆಗಿದೆ ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡ್ತಾ ಇಲ್ಲ. ಯಾಕೋಸ್ಕರವಾಗಿ 12 ದಿನಗಳ ಕಾಲ ತಾವು ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವಾಗ ಎದಕ್ಕೋಸ್ಕರವಾಗಿ ಬಂಧನ ಮಾಡಿಲ್ಲ ಅನ್ನಂತ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಬೇಕಾಗಿದೆ. ಆದ್ರೆ ಇವತ್ತು ನಿಮ್ಮ ಪಕ್ಷದ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವ್ರನ್ನ ಇವತ್ತು ರಕ್ಷಣೆ ಮಾಡಬೇಕು ಅನ್ನೋ ಕಾರಣದಿಂದ ಇಲ್ಲಿ ತನಕ ಕೂಡ ಯಾವುದೇ ಹೋರಾಟವನ್ನು ಇವತ್ತು ಇಲ್ಲಿ ತನಕ ಕೂಡ ನೀವು ಅರೆಸ್ಟ್ ಮಾಡಂತ ಕೆಲಸ ಆಗಲಿಲ್ಲ. ಇವತ್ತು ನಾನು ಸುಮ್ಮನೆ ನಿಮ್ಮ ಮೇಲೆ ಆರೋಪಣೆ ಮಾಡ್ತಾ ಇಲ್ಲ. ಇವತ್ತು ಶಾಸಕರಾದಂತವ್ರು ಹಿಂಗೆ ಇರಬೇಕನ್ನಂಥದ್ದು ನಿಮಗೆ ಜ್ಞಾನ ಇಲ್ಲಾರ್ದಂತ ಒಬ್ಬ ಶಾಸಕರನ್ನ ಹಿಡ್ಕೊಂಡು ಇವತ್ತು ನೀವೆಲ್ಲರೂ ಕೂಡ ಮಾತಾಡೋದು ನೀತಿ ಮಾತುಗಳು. ನಿಮ್ಮ ಶಾಸಕರೆಲ್ಲರೂ ಕೂಡ ಗುಂಡಾಗಿರಿ ಮಾಡಿಕೊಂಡು ಗಲ್ಲುಗಳಲ್ಲಿ ಹಿಡ್ಕೊಂಡು ಯಾರ ಮನೆ ಬೇಕಾದ್ರೂ ನುಗ್ಗೋದು, ದಾಳಿ ಮಾಡೋದು, ಯಾರು ಬೇಕಾದ್ರೂ ಕೊಂದಾಕಿದಂತ ಶಾಸಕರನ್ನ ಉಳಿಸುವಂತ ಕೆಲಸ ನಿಮ್ಮ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಸಾಕಷ್ಟು ನೋಡಿದಂತ ಟೈಮಲ್ಲಿ, ಯಾಕಂದ್ರೆ ಇವತ್ತು ನಾನು ಅವರು ಸರ್ಕಾರದಲ್ಲಿ ಇರೋ ಕಾರಣ ಅವ್ರು ಆಲ್ರೆಡಿ ಎಂಕ್ವೈರಿ ಕೊಟ್ಟಿದ್ದಾರೆ, ಸಿಐಡಿ ತನಿಖೆ ಕೊಟ್ಟಿದ್ದಾರೆ. ಸಿಐಡಿ ತನಿಖೆ ಕೊಟ್ಟಂತ ಟೈಮಲ್ಲಿ ನಾವು ಇವತ್ತು ನಮ್ಗೆ ಏನೇನು ದಾಖಲಾತಿ ಇದೆನೋ ಎಲ್ಲ ವಿಡಿಯೋ ತುಣುಕುಗಳನ್ನು ಎಲ್ಲವನ್ನು ಕೊಡಂತ ಕೆಲಸ ಮಾಡಿದ್ವಿ. ಏನು ಇವತ್ತು ಬೆಳಗ್ಗೆ ಆದಂತ ಘಟನೆ ಆದ ನಂತರ 2 ಗಂಟೆ ಆದಂತ ಘಟನೆ ನೋಡಿಕೊಂಡು 2 ಗಂಟೆಯಿಂದ 7 ಗಂಟೆ ಆದಂತ ಘಟನೆವರೆಗೂ ಕೂಡ ಆ ಹುಡುಗ ರಾಜಶೇಖರ್ ಸತ್ತಿರೋ ಅವತ್ತು ಆ ಸನ್ನಿವೇಶದಲ್ಲಿ ಏನು ತೀರ್ಕೊಂಡಿದ್ರು ಅಲ್ಲಿ ತನಕ ಕೂಡ ಎಲ್ಲ ದಾಖಲಾತಿಗಳನ್ನು ಕೊಡಂತ ಕೆಲಸ ಮಾಡಿದ್ವಿ. ನಾನು ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತೀನಿ, ಮುಖ್ಯಮಂತ್ರಿಗಳು ಇವತ್ತು ತಾವು ಬೆಂಗಳೂರು ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಬಂದ್ರಿ. ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಬಂದಂತ ಟೈಮಲ್ಲಿ ಆರೋಪಿಯಾದಂತ ನಾರಾ ಭರತ್ ರೆಡ್ಡಿ ಅವ್ರ ಜೊತೆ ಮಾತಾಡಿ ಹೋದ ನಂತರ ಇವತ್ತು ಯಾವುದನ್ನ ಈ ವಿಚಾರವನ್ನು ತಿಳ್ಕೊಂಡು ಹೋದ್ರಿ. ಆದ್ರೆ ಇವತ್ತು ನೀವು ಆರೋಪಿ ನಂಬರ್ 1 ಆದಂತ ನಾರಾ ಭರತ್ ರೆಡ್ಡಿ ಜೊತೆಲಿ ಚರ್ಚೆ ಮಾಡ್ಕೊಂಡು ಹೋದ್ರಾಗ್ಲಿ, ಇವತ್ತು ಸತ್ತಂತ ರಾಜಶೇಖರ್ ಬಗ್ಗೆ ಏನನ್ನ ಒಂದನಾಗ್ಲಿ ಸಾಂತ್ವನ ಹೇಳಂತ ಕೆಲಸ ಮಾಡಿದ ರಾಜಶೇಖರ್ ಸತ್ತ ನಂತರ ಮುಖ್ಯಮಂತ್ರಿಗಳಾಗಿ ಇವತ್ತು ಹೇಳಬೇಕಾಯ್ತು. ನಿಮ್ಮ ಕಾರ್ಯಕರ್ತರಾದಂತ ರಾಜಶೇಖರ್ ಅವರು ಈ ಘಟನೆಯಲ್ಲಿ ಇವತ್ತು ಬೇರೆಯವರು ಗನ್ನಿಂದ ಹಾರಿ ಇವತ್ತು ಸತ್ತಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಎಲ್ಲಿಗಳು ಸಾಂತ್ವನ ಹೇಳಂತ ಕೆಲಸ ಕೂಡ ಮಾಡಲಿಲ್ಲ. ಇವತ್ತು ಪರಿಸ್ಥಿತಿ ನೋಡ್ತಾ ಇದ್ರಿಗಿನ ಇವತ್ತು ನಾರಾ ಭರತ್ ರೆಡ್ಡಿ ಅವರು ಸಾಕಷ್ಟು ವಿಚಾರಗಳನ್ನ ನಾನು ನೋಡಿದಂತ ಟೈಮಲ್ಲಿ ಅವ್ರ ಮನೆಯನ್ನು ಸುಡ್ತೀನಿ, ಬಳ್ಳಾರಿಯನ್ನು ಭಸ್ಮ ಮಾಡ್ತೀನಿ, ನಾನು ಮನಸ್ಸು ಮಾಡಿದ್ರೆ ಅವ್ರು ಉಳಿಸ್ತಾ ಇದ್ದಿಲ್ಲ, ಎಲ್ಲ ಹೇಳಿಕೆಗಳನ್ನು ಕೊಟ್ಟೆ ಕೂಡ ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸ ತಾವು ಮಾಡುತ್ತಿದ್ರಿ. ಅದಕ್ಕೋಸ್ಕರವಾಗಿ ಇಷ್ಟೊಂದು ಇವತ್ತು ವಾತಾವರಣ ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇವತ್ತು ಜನರೆಲ್ಲರೂ ಕೂಡ ರೋಸಿತ್ತಿದ್ದಾರ, ಬಹಳಷ್ಟು ನೋವನ್ನು ಪಡಿತಾ ಇದ್ದಾರ. ಇವರು ಶಾಸಕರಾದಂಥವ್ರು ಹೆಂಗೆ ನಡ್ಕೋಬೇಕನ್ನಂತ ವಿಚಾರವನ್ನು ಕೂಡ ಯಾರಿಗೂ ಕೂಡ ಅವ್ರಿಗೆ ನಡವಳಿಕೆಯನ್ನು ಗೊತ್ತಾಗ್ತಾ ಇಲ್ಲ ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ನಾನು ನಮ್ಮ ನಾಯಕರಾದಂಥ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವ್ರ ಜೊತೆಲಿ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀನಿ. ಯಡಿಯೂರಪ್ಪ ಸಾಹೇಬ್ ಜೊತೆಲಿ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೀನಿ. ಕೇಂದ್ರದ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮ ನಾಯಕರು ಎಲ್ಲರ ಜೊತೆಲಿ ಮಾತಾಡಿದಂಥ ಸಂದರ್ಭದಲ್ಲಿ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಬಂದಿರೋ ಕಾರಣ ಆ ಸಮಾವೇಶದ ಬಗ್ಗೆ ನಾನು ಚರ್ಚೆಯನ್ನು ಕೂಡ ಮಾಡಿದ್ದೀನಿ. ಸಮಾವೇಶ ಮಾಡೋಣ ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ನಮ್ಮೆಲ್ಲ ಉಸ್ತುವಾರಿಗಳು ಹಿರಿಯರೆಲ್ಲರೂ ಕೂಡ ಹೆಂಗೆ ಮಾಡಬೇಕು ಏನು ಮಾಡಬೇಕನ್ನಂಥ ವಿಚಾರವನ್ನು ಕೂಡ ಆಲ್ರೆಡಿ ಅವರೆಲ್ಲ ವಿಚಾರಗಳೆಲ್ಲ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ವಿಷಯದ ಬಗ್ಗೆ ಇವತ್ತು ನಾರಾ ಭರತ್ ರೆಡ್ಡಿ ಅವ್ರನ್ನ ಇವತ್ತು ಹತ್ತತ್ರ ನಾವು 11 ದಿನ ಆಗ್ತಾ ಇದ್ರು ಕೂಡ 12 ದಿನ ಆಗ್ತಾ ಇದ್ರು ಇಲ್ಲಿ ತನಕ ಕೂಡ ಅರೆಸ್ಟ್ ಮಾಡಿಲ್ಲ. ಅವ್ರು ಶೀಘ್ರದಲ್ಲೇ ಅರೆಸ್ಟ್ ಮಾಡೋಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಸರ್, ನೀವು ಬಹಳ ಪ್ರಮುಖವಾಗಿ ಪಾದಯಾತ್ರೆ ಬಗ್ಗೆ ಹೇಳಿದ್ವಿ. ನೋಡ್ರಿ, ಇಲ್ಲಿ ತನಕ ಆಗಿದೆ ಪಕ್ಷ ನಮಗೆ ಪಾದಯಾತ್ರೆ ಮಾಡೋ ಸಲುವಾಗಿ ನಮಗೆ ಪರ್ಮಿಷನ್ ಅನ್ನು ಕೊಟ್ಟಿಲ್ಲ. ನಮ್ಮ ಅಧ್ಯಕ್ಷರ ಹತ್ರ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ವಿ. ನಮ್ಮ ಅಧ್ಯಕ್ಷರು ಹೇಳಿದಾರ, ನಾನು ಎಲ್ಲ ವಿಚಾರವನ್ನು ಮಾತಾಡಿಕೊಂಡು ನಿಮಗೆ ತಿಳಿಸೋಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದಾರೆ. ನಮ್ಮ ಪಾರ್ಟಿ ಇವತ್ತು 17ನೇ ತಾರೀಕಿಗೆ ಸಮಾವೇಶ ಮಾಡೋಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇಲ್ಲಿ ತನಕ ಇನ್ನು ಏನು ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದರೆ ತಮ್ಗೆ ತಿಳಿಸೋಂಥ ಕೆಲಸ ಮಾಡ್ತೇನೆ. ಪಾದಯಾತ್ರೆಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ಸರ್? ಅಲ್ಲ, ನಮ್ಮ ಪಾರ್ಟಿಯವ್ರು ಚರ್ಚೆ ಮಾಡ್ತಾ ಇದ್ದಾರೆ ಏನು ಮಾಡ್ಬೇಕನ್ನೋದು. ಪಾರ್ಟಿ ಇಲ್ಲಿ ತನಕ ಇದೆ, ಸಮಾವೇಶ ಮಾಡೋಕೆ ಅವಕಾಶವನ್ನು ಮಾಡಿಕೊಟ್ಟಿದೆ, ಪಾದಯಾತ್ರೆ ಮಾಡೋಕ್ಕೋಸ್ಕರ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇನ್ನು ಅಪ್ಡೇಟ್ ಇದೆ, ನಿನ್ನ ಸಮಯ ಇರೋ ಕಾರಣ 17ನೇ ತಾರೀಕು ಇವತ್ತು ಇನ್ನು ಸಮಯ ಇರೋ ಕಾರಣ ಇನ್ನು ನಾಳೆ ನಾಡ್ದ ಅಪ್ಡೇಟ್ ಏನು ಬರುತ್ತೆ ಅದು ತಿಳಿಸೋಂಥ ಕೆಲಸ ಮಾಡ್ತೀವಿ. ಅದ್ರ ಬಗ್ಗೆ ಸಿದ್ಧತೆ ಆಗ್ತಿದೆ ಸರ್. ಏನಾದ್ರು ಮೊನ್ನೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ರು ಪಾದಯಾತ್ರೆ ಮಾಡಬೇಕು ಅಂತ. ಅಲ್ಲ, ಮಾಡ್ಬೇಕನ್ನಂಥದ್ದು ಎಲ್ಲರೂ ಒತ್ತಾಯ
ಇದ್ದಂತ ಟೈಮಲ್ಲಿ ಕೂಡ ಪಾರ್ಟಿ ನಿರ್ಧಾರ ತಗೋಬೇಕಾಗುತ್ತಲ್ಲ, ಪಾರ್ಟಿ ಏನು ತೀರ್ಮಾನ ತಗೊಂಡು ಅದಕ್ಕೆ ತೀರ್ಮಾನ ತಕ್ಕಂಗೆ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡುವಂತ ಕೆಲಸ ಮಾಡ್ತೀವಿ. ಚರ್ಚೆ ನಡೀತಾ ಇದೆ. ಓಕೆ ಸರ್. ಅಲ್ಲ, ನಿಮ್ಮಲ್ಲೇ ಪಾದಯಾತ್ರೆ ಬಗ್ಗೆ ಗೊಂದಲ ಇದೆ ಅಂತ ಸರ್, ರೆಡ್ಡಿ ಅವರು ಮತ್ತೆ ನಿಮ್ಮ ನಡುವೆ ನೋಡಿ, ನಮ್ಮ ಪಾರ್ಟಿಯಲ್ಲಿ ಇವತ್ತು ಯಾವುದೇ ಗೊಂದಲ ಇಲ್ಲ. ಕ್ಲಿಯರ್ ಆಗಿ ನಾವೆಲ್ಲರೂ ಕೂಡ ಆ ಭಾಗದಲ್ಲಿದ್ದಂತ ನಾಯಕರೆಲ್ಲರೂ ಕೂಡ ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ತೀರ್ಮಾನವನ್ನು ತಗೊಂಡಿದ್ದಾರೆ. ನಾವೆಲ್ಲರೂ ಕೂಡ ಕುಂತು ನಾನು ಜನಾರ್ದನ್ ರೆಡ್ಡಿ ಅವರು ಎಲ್ಲರೂ ಕೂಡ ಹೇಳಿದಂತ ಪ್ರಕಾರ ಅವ್ರು ಹೇಳಿದ್ರು, ಜನಾರ್ದನ್ ರೆಡ್ಡಿ ಅವರು ಕೂಡ ಇದು ಯಾವುದೇ ಪಾದಯಾತ್ರೆ ಮಾಡ್ಬೇಕಂದ್ರೆ ಪಾರ್ಟಿ ತೀರ್ಮಾನ ತಗೋಬೇಕಾಗುತ್ತೆ. ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವ್ರ ಹತ್ರ ನಾವು ಮಾತಾಡಿದಂತ ಸಂದರ್ಭದಲ್ಲಿ ಕೂಡ ಇಲ್ಲ ರಾಮ್ಲವರೇ, ನಾವು ಚರ್ಚೆ ಮಾಡ್ತಾ ಇದ್ವಿ, ಇದಕ್ಕೆ ತೀರ್ಮಾನವನ್ನು ತಗೊಂಡು ತಮ್ಮ ತಿಳಿಸೋಂತ ಕೆಲಸ ಮಾಡ್ತೀವಿ ಅಂತಾರ. ಅದಕ್ಕೋಸ್ಕರವಾಗಿ ಇನ್ನ ಚರ್ಚೆಯಲ್ಲಿದೆ. ಮುಂದಕ್ಕೆ ಏನು ಪಾರ್ಟಿ ನಮ್ಮ ಅಧ್ಯಕ್ಷರು ನಮ್ಮ ನಾಯಕರೆಲ್ಲರೂ ಕೂಡ ಏನು ತೀರ್ಮಾನ ತಗೊಂತಾರೆ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ.